ಎಲ್ಲರೂ ಭಿಕ್ಷುಕ ಅಂದುಕೊಂಡಿದ್ರು. ಅಸಲಿ ವಿಚಾರ ತಿಳಿದು ಕ್ಷಮೆ ಕೇಳಿದ್ರು. ಯಾರಿದು? ಯಾಕಿಷ್ಟು ಗೌರವ? ಸ್ನೇಹಿತರೆ, ನಮ್ಮ ಹಿರಿಯರು ಹೇಳ್ತಾರೆ, ಯಾರಾದ್ರೂ ಬಟ್ಟೆ ಹಾಕೊಂಡಿದ್ರೆ ಆ ಬಟ್ಟೆಯನ್ನ ನೋಡಿ ಅವರನ್ನ ಅಳಿಬಾರ್ದು ಅಂತಾರೆ. ಅವರ ಔಟ್ಲುಕ್ ನೋಡಿ ಅವರ ಯೋಗ್ಯತೆಯನ್ನ ಅಳೆಬಾರ್ದು. ಯಾರನ್ನು ತುಚ್ಛವಾಗಿ ನೋಡಬಾರ್ದು, ಯಾರನ್ನು ಕೀಳಾಗಿ ನೋಡಬಾರ್ದು. ಇವತ್ತು ಹೀಗಿದ್ದವರು ಇನ್ನೊಂದಿನ ಮತ್ತೊಂದು ರೀತಿ ಆಗ್ಬಾರ್ದು. ಅಷ್ಟಕ್ಕೂ ಇಷ್ಟೆಲ್ಲ ಪೀಠಿಕೆಯನ್ನ ಯಾಕಾಗ್ತಿದ್ದೀವಿ ಅಂದ್ರೆ ನಿಮ್ ಮುಂದೆ ಇವತ್ತು ಅಂತಹದೊಂದು ಸ್ಟೋರಿಯನ್ನ ತರ್ತಿದ್ದೇವೆ. ಹಾಗಾದ್ರೆ ಏನದು ಸ್ಟೋರಿ? ಅದೆಲ್ಲವನ್ನ ನಿಮ್ ಮುಂದೆ ಬಿಚ್ಚಿಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸ್ನೇಹಿತರೆ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಆತ ಸದಾ ಸೈಕಲ್ ನಲ್ಲಿ ಓಡಾಡ್ತಾ ಇರ್ತಾನೆ. ಕೊಳಕು ಬಟ್ಟೆ ಹಾಕೊಂಡು ಕಂಚೆ ಪಚ್ಚೆ ತೊಟ್ಟು ಓಡಾಡ್ತಾನೆ. ಅವರಿವರ ಮನೆ ಹತ್ರ ಹೋಗಿ ಅನ್ನ ನೀರು ಕೇಳಿ ಊಟ ಮಾಡ್ತಾರೆ. ಅಲ್ಲದೆ ಅವರಿವರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಇದನ್ನ ಗಮನಿಸಿದಂತಹ ಪೊಲೀಸರು ಅವರನ್ನ ತನಿಖೆಗೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲೂ ಕೂಡ ಓರ್ವ IPS ಅಧಿಕಾರಿಯೇ ಪರಿಶೀಲನೆಗೆ ಬರ್ತಾರೆ. ಆಮೇಲೆ ಅವ್ರ ಮೇಲೆ ಕೈ ಮಾಡೋಕ್ಕೂ ಮುಂದಾಗ್ತಾರೆ. ಪೊಲೀಸ್ ಟಾರ್ಚರ್ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಲ್ಲ ಹೇಗಿರುತ್ತೆ ಅಂತ. ಆದ್ರೆ ಅದೊಂದು ಸತ್ಯವನ್ನ ತಿಳಿದ ನಂತರ ಅವರೇ ಶಾಕ್ ಆಗ್ತಾರೆ. ಅವ್ರು ಯಾರು ಅದೆಲ್ಲವನ್ನ ನಿಮ್ಮ ಮುಂದೆ ಇಡೋದಕ್ಕೂ ಮುಂಚೆ ಇದು ಎಲ್ಲಿ ನಡೆಯಿತು ಅದೆಲ್ಲವನ್ನ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತೀವಿ, ಕೇಳಿ. ಇದು ನಡೆದಿದ್ದು ಮಧ್ಯಪ್ರದೇಶದ ಬೇತುಲ್ನ ಒಂದು ಪ್ರದೇಶದಲ್ಲಿ. ಆತ ಕೊಳಕು ಬಟ್ಟೆ, ಬನಿಯನ್, ಕಚ್ಚೆ ಪಂಚೆ ಹಾಕೊಂಡು ಓಡಾಡ್ತಾ ಇರ್ತಾನೆ. ಇನ್ನು ಜೀವನವನ್ನ ಒಂದು ರೀತಿ ಭಿಕ್ಷುಕನ ರೀತಿಯೇ ಕಳೀತಾ ಇರ್ತಾರೆ. ಅದರ ಜೊತೆಯಲ್ಲಿ ಜನರಿಗೆ ಸಹಾಯ, ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಅಲ್ಲಿನ ಜನರು ಕೂಡ ಎಲ್ಲರೂ ಕೂಡ ಆತನನ್ನ ಭಿಕ್ಷುಕ ಅಂತಾನೆ ಭಾವಿಸಿರ್ತಾರೆ. ಇಂತಹ ಸಮಯದಲ್ಲಿ ಅಲ್ಲೊಂದು ಚುನಾವಣೆ ಎದುರಾಗುತ್ತೆ. ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತ ಇದನ್ನ ಕರೆಯಲಾಗುತ್ತೆ. ಆ ಕಾರಣದಿಂದ ಅಲ್ಲಿಗೆ IPS ಅಧಿಕಾರಿಯೇ ಭೇಟಿ ನೀಡಬೇಕಾಗುತ್ತೆ. ಸೊ ಆ ಸಮಯದಲ್ಲಿ ಅಲ್ಲಿರುವ ಆ ವ್ಯಕ್ತಿಯನ್ನ ಕಂಡು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಜನರು ಕೂಡ ಈತನನ್ನ ಭಿಕ್ಷುಕ ಅಂತಾನೆ ಕರೀತಾರೆ. ಆಗ ಅಲ್ಲಿ ಬಂದಂತಹ IPS ಅಧಿಕಾರಿ ಒಂದು ಮಾತನ್ನು ಹೇಳ್ತಾರೆ, ಇಲ್ಲಿ ಭಿಕ್ಷೆಯನ್ನ ಕೇಳುವಂತಿಲ್ಲ, ಇಲ್ಲಿ ಇರಬಾರ್ದಪ್ಪ ನೀನು, ಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನೆಲ್ಲ ಆಗುತ್ತೆ ಎನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂತಹದ್ದೇ ವಿಚಾರ ಸ್ನೇಹಿತರೆ. ಇನ್ನು ಅಲ್ಲಿಗೆ ಕರ್ಕೊಂಡು ಹೋದಾಗ ಅವರು ಒಂದು ಮಾತನ್ನ ಹೇಳ್ತಾರೆ, ಸರ್, ನನಗೆ ಯಾವುದೇ ದುರುದ್ದೇಶ ಇಲ್ಲ, ಎಲ್ರಿಗೂ ಒಳ್ಳೆಯದನ್ನೇ ಮಾಡೋದು ನನ್ನ ಉದ್ದೇಶ. ಆದ್ರೂ ಕೂಡ ಅವರು ತನ್ನದೇ ಆದ ತನಿಖೆಯನ್ನ ಕೂಡ ಮಾಡ್ತಾರೆ. ಒಂದು ಹಂತಕ್ಕೆ ಹೋದ್ಮೇಲೆ ಅವರಿಗೆ ಅಸಹನೆಯ ಕಟ್ಟೆ ಏನಿರುತ್ತೆ ಅದು ಒಡೆಯುತ್ತೆ. ಆಗ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನಿಮ್ಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಸ್ವಾಮಿ, ಕೇಳಿ, ನಾವು ಕೊಡ್ತೀವಿ ಅಂತಾರೆ. ಅದರಲ್ಲೂ ಕೂಡ ಅತ್ಯುತ್ತಮ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡ್ತಾರೆ. ಅದನ್ನ ಕೇಳಿದಂತಹ ಪೊಲೀಸರು ಶಾಕ್ ಆಗಿ ಹೋಗ್ತಾರೆ. ಆದ್ರೂ ಕೂಡ ಅವರು ತಮ್ಮ ಇತಿಹಾಸವನ್ನ ಹೇಳೋದಿಲ್ಲ. ಆದ್ರೆ ಒಂದು ಮಾತನ್ನ ಹೇಳ್ತಾರೆ, ನಾನು ನನ್ನ ಹೆಸರನ್ನ ಮಾತ್ರ ನಿಮ್ಮ ಮುಂದೆ ಹೇಳ್ತೀನಿ, ಸೊ ನೀವು ಬೇಕಾದ ಇನ್ಫಾರ್ಮೇಶನ್ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಅದಾದ ಮೇಲೆ ಅವರ ಹೆಸರನ್ನು ಕೂಡ ಹೇಳ್ತಾರೆ. ಅವರ ಹೆಸರೇ ಅಲೋಕ್ ಕುಮಾರ್. ಸೊ ಆ ತಕ್ಷಣ ಅಲ್ಲಿನಂತಹ ಪೊಲೀಸ್ ಸಿಬ್ಬಂದಿಗಳೇನಿರ್ತಾರೆ ಅವರನ್ನ ಗೂಗಲ್ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಹುಡುಕ್ತಾರೆ. ಫೈನಲಿ ಹುಡುಕಿದ ತಕ್ಷಣ ಅವರಿಗೆ ಸಿಗೋ ಉತ್ತರವನ್ನು ಕಂಡು ಎಲ್ಲರೂ ಗಾಬರಿ ಆಗ್ತಾರೆ. ಕ್ಷಣ ಮಾತ್ರ ತಲೆಬಾಗಿ ಅವರಿಗೆ ಕ್ಷಮಾಪಣೆ ಕೇಳ್ತಾರೆ. ಅಲ್ಲಿ ನಡೆದಂತಹ ವಿಚಾರವನ್ನ ಎಲ್ಲಿಯೂ ಹೇಳ್ಬೇಡಿ ಸರ್ ಅಂತ ಗೋಗರಿತಾರೆ. ಯಾಕಂದ್ರೆ ಆ ರೀತಿಯ ವ್ಯಕ್ತಿತ್ವ ಅವರದು. ಅವರ ಸ್ನೇಹಿತರೆ ಯಾರು ಅಂದ್ರೆ ಮಾಜಿ IIT ಪ್ರೊಫೆಸರ್ ಅಲೋಕ್ ಕುಮಾರ್. ಒಂದು ಕಾಲದಲ್ಲಿ IIT ಪ್ರೊಫೆಸರ್ ಆಗಿದ್ದವರು ಮತ್ತು ಊಸ್ಟನ್ ನಿಂದ PhD ಪಡೆದವರು. ಅಲೋಕ್ ಸಾಗರ್ ಅವರು ತಮ್ಮ IIT ದೆಹಲಿಯಲ್ಲಿ ಬೋಧನೆ ಮಾಡುವಾಗ ಹಲವು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಆದವರು. ನಿಮಗೆ ಗೊತ್ತಿರುವಂತೆ ಮಾಜಿ ಗವರ್ನರ್ ಅಂದ್ರೆ RBI ಗವರ್ನರ್ ಏನಿದ್ದಾರೆ ರಘುರಾಮನ್ ರವರನ್ನ ಕೂಡ ಬೆಳೆಸಿದವರು ಇವರೇ ಸ್ನೇಹಿತರ. ಅಲೋಕ್ ಕುಮಾರ್ ಒಂದು ಮಾತು ಹೇಳಿದ್ರೆ ಅದನ್ನ ಯಾವ ಕ್ಷಣದಲ್ಲಿ ಹೇಗ್ ಬೇಕಾದ್ರೂ ಮಾಡುವಂತ ನೂರಾರು ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಇವರು 1982ರಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಪ್ರತಿಯೊಬ್ಬರು ಕೂಡ ಶಾಕಿಗೊಳಗಾಗ್ತಾರೆ. ಅದೇನಪ್ಪಾ ಅಂದ್ರೆ ರಾತ್ರೋರಾತ್ರಿ ಅವರು ಮನೆಯನ್ನ ಬಿಟ್ಟು ಮಧ್ಯಪ್ರದೇಶದ ಬೇತುಲ್ ಮತ್ತು ಹೋಶಂಗಾಬಾದ್ ಜಿಲ್ಲೆಗಳಿಗೆ ಬಂದು ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಅದು ಕೂಡ ಏನಂದ್ರೆ ಬುಡಕಟ್ಟು ಜನರಿಗೆ ಒಂದು ರೀತಿಯ ಸಹಾಯವನ್ನ ಮಾಡುವಂಥದ್ದು. ಅದಕ್ಕಾಗಿ ಅವರು ಒಂದು ರೀತಿ ಸರಳ ಅಂದ್ರೆ ಒಂದು ರೀತಿ ಭಿಕ್ಷುಕರ ರೀತಿಯಲ್ಲಿಯೇ ಬದುಕ್ತಾರೆ ಅಂದ್ರೂ ಕೂಡ ತಪ್ಪಿಲ್ಲ ಸ್ನೇಹಿತರೆ. ಅವರು ಇಲ್ಲಿಯವರೆಗೂ ಅಂದ್ರೆ 26 ವರ್ಷಗಳಾಗಿದೆ, ಈಗಲೂ ಕೂಡ ಅವರು ಅಲ್ಲಿಯೇ ಇದ್ದಾರೆ ಸ್ನೇಹಿತರೆ. ಇನ್ನು ನಾವು ಈ ಘಟನೆಯನ್ನ ಹೇಳಿದ್ವಲ್ಲ, ಈ ಘಟನೆಯನ್ನು ನಡೆದು ತುಂಬಾ ವರ್ಷಗಳೇ ಆಗಿಲ್ಲ, 2016ರಲ್ಲಿ ನಡೆದಂತಹ ಇದೊಂದು ಘಟನೆ ಸ್ನೇಹಿತರೆ. ಇನ್ನು ಈ ಅಲೋಕ್ ಕುಮಾರ್ ಮಾಡುತ್ತಿರುವಂತಹ ಕೆಲಸಗಳು ಒಂದಷ್ಟಲ್ಲ,
ಇವರು ಈಗಾಗಲೇ 5,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ. ಅಲ್ಲಿನ ಜನರಿಗೆ ಜಾಗೃತಿಯನ್ನು ಕೂಡ ಬೆಳೆಸಿದ್ದಾರೆ. ಇನ್ನು ಇವರೊಬ್ಬರು ಆಶಾವಾದಿಯಾಗಿದ್ದಾರೆ. ಭಾರತದಲ್ಲಿ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಅವ್ರಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕೊಡುವಂಥ ಕೆಲಸವನ್ನ ಒಂದು ರೀತಿ ಸರಳತೆಯ ಮೂಲಕ ಇವರು ನೀಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಲಿ, ಅವರ ಬಳಿ ಇವತ್ತಿಗೂ ಇರುವಂತಹದ್ದು 3 ಸೆಟ್ ಕುರ್ತಾಗಳಷ್ಟೇ, ಒಂದು ಶರ್ಟ್ ಇಲ್ವಂತ ಸ್ನೇಹಿತರೆ. ಇನ್ನು ಅವರ ಬಳಿ ಕಾರೇ ಇಲ್ಲ, ಒಂದು ಸೈಕಲ್ ಇದೆ. ಅವರ ಸಹವರ್ತಿ IITNR ಏನಿದ್ದಾರೆ ಅವರು ಇಡೀ ವಿಶ್ವವನ್ನೇ ಆಳ್ತಾ ಇದ್ರೆ, ಇವರು ಬುಡಕಟ್ಟು ಜನಾಂಗದ ಹತ್ರ ಕೆಲವೊಂದು ಸಸಿಗಳ ಬೀಜಗಳನ್ನು ಸಂಗ್ರಹಿಸೋದು, ವಿತರಿಸೋದು, ಅವ್ರಿಗೆ ಬೆಳೆಯೋದು, ಈ ರೀತಿ ಹೇಳಿಕೊಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಬುಡಕಟ್ಟು ಜನಾಂಗದ ವಿವಿಧ ಭಾಷೆಗಳು ಏನಿದೆ ಅವೆಲ್ಲದರೂ ಕೂಡ ಇವರು ಪರಿಣಿತಿಯನ್ನ ಹೊಂದಿದ್ದಾರೆ. ಮತ್ತೆ ಅವರಿಗೆ ಒಂದು ಜಾಗೃತಿ ಮೂಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಎಲ್ಲರೂ ಕೂಡ ಒಂದು ರೀತಿ ಭಿಕ್ಷುಕರೆಂದೇ ಭಾವಿಸಿದ್ದಂತಹ ಅಲೋಕ್ ಕುಮಾರ್ ಒಂದು ರೀತಿಯ ಮಿರಾಕಲ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ ಕಾಲದಲ್ಲಿ ಅಂದ್ರೆ ಅದರಲ್ಲೂ ಕೂಡ ಭ್ರಷ್ಟಾಚಾರದಂತಹ ಈ ಸಮಯದಲ್ಲಿ ಎಲ್ಲವನ್ನ ಬಿಟ್ಟು ಒಂದು ಬುಡಕಟ್ಟು ಸಮುದಾಯವನ್ನ ಉಳಿಸೋದಕ್ಕೆ ಒಬ್ರು ಒಂದು ಪ್ರದೇಶ ಅಂದ್ರೆ 26 ವರ್ಷದಿಂದ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅಂತವ್ರಿಗೊಂದು ಸಲ್ಯೂಟ್ ಅಲ್ವಾ ಸ್ನೇಹಿತರೆ. ನಮ್ಮ ಕಡೆಯಿಂದ ಅಂತವ್ರಿಗೊಂದು ಸಲ್ಯೂಟ್. ಇಂತಹ ಕೆಲಸಗಳು ಇನ್ನಷ್ಟು ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನ ಮುಗಿಸ್ತಿದ್ದೇವೆ.